ಪ್ರಿಯ ವೀಕ್ಷಕರೇ, ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರಮ, ಶ್ರದ್ಧೆ, ಕಠಿಣ ಪರಿಶ್ರಮ ಹಾಗೇನೆ ಅದೃಷ್ಟ ಇವೆಲ್ಲವೂ ಇದ್ರೂ ಕೂಡ ಯಶಸ್ಸು ಸಿಗಬೇಕು ಅಂದರೆ ಆ ದೇವರ ಅನುಗ್ರಹ ಇರಲೇಬೇಕು. ಅಂತಹ ಒಂದು ಅನುಗ್ರಹ ಹನುಮಂತನಿಗೆ ಸಿಕ್ಕಿದೆ. ಹನುಮಂತನ ಕೈ ಹಿಡಿದಿದ್ದಾನೆ. ಅದೇ ಕಾರಣಕ್ಕಾಗಿಯೇ ಬಿಗ್ ಬಾಸ್ ಅನ್ನ ಗೆದ್ದು ಬೀಗಿರೋದು ಹನುಮಂತ ಲಮಾಣಿ. ಹಾಗಿದ್ರೆ ಬಿಗ್ ಬಾಸ್ ಗೆದ್ದಿರುವಂತಹ ಹನುಮಂತನಿಗೆ ಆಂಜನೇಯನ ಅನುಗ್ರಹ ಇರೋದು ಹೇಗೆ? ಆಂಜನೇಯನ ಅದೊಂದು ದೇವಸ್ಥಾನ ಹನುಮಂತನ ಜೀವನವನ್ನೇ ಬದಲಾಯಿಸಿದ್ದು ಹೇಗೆ? ತನ್ನ ಜೀವನಕ್ಕೆ ಒಂದು ಒಳ್ಳೆ ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ದಾರಿದೀಪವನ್ನ ಕೊಟ್ಟಂತಹ ಆ ದೇಗುಲವನ್ನ ಹನುಮಂತ ಈಗಲೂ ನೆನಪಿಸಿಕೊಳ್ತಾ ಇರೋದು ಹೇಗೆ? ಹಾಗೇನೆ ಬಿಗ್ ಬಾಸ್ನ ನಂತರ ಆತ ಅಲ್ಲಿಗೆ ಹೋಗಿ ಮೊದಲು ವಿಸಿಟ್ ಮಾಡಿದ್ದು ಯಾಕೆ? ಈ ಎಲ್ಲ ವಿಚಾರಗಳ ಕುರಿತಾಗಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿವರಿಸ್ತೀನಿ. ವಿಡಿಯೋವನ್ನ ಎಲ್ಲೂ ಕೂಡ ಮಿಸ್ ಮಾಡದೆ ಕಡೆತನಕ ನೋಡಿ. ಪ್ರಿಯ ವೀಕ್ಷಕರ, ಹನುಮಂತ ತನ್ನ ವ್ಯಕ್ತಿತ್ವದಿಂದ ಕಾರಣಕ್ಕಾಗಿಯೇ ಜನರ ಪ್ರೀತಿಯನ್ನ ಗಳಿಸಿಕೊಂಡಂತಹ ವ್ಯಕ್ತಿ. ಅದೇ ಕಾರಣಕ್ಕಾಗಿಯೇ ಕೋಟ್ಯಾಂತರ ಜನರು ವೋಟ್ ಮಾಡಿ ಹನುಮಂತನನ್ನ ಗೆಲ್ಲಿಸಿಕೊಂಡ್ರು. ಆನಂತರವೂ ಕೂಡ ಹಲವರು ಬಿಗ್ ಬಾಸ್ನ ಗೆದ್ದ ನಂತರ ಅಥವಾ ಫಿನಾಲೆಗೆ ತನಕ ಹೋಗಿ ಬಂದವರು ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಯೇ ಇರ್ತೀರಿ. ಆದರೆ ಹನುಮಂತ ಇವರೆಲ್ಲರಿಗಿಂತ ಭಿನ್ನ. ಆ ಭಿನ್ನತೆಯ ಕಾರಣಕ್ಕಾಗಿಯೇ ತಾನು ಬಿಗ್ ಬಾಸ್ ಅನ್ನ ಗೆದ್ದು ಬೀಗಿರೋದು ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿಕೊಂಡಿದ್ದಾರೆ. ಹೌದು, ಬಿಗ್ ಬಾಸ್ ಸೀಸನ್ 11ರ ಎಲ್ಲ ಸ್ಪರ್ಧಿಗಳ ಸಂಭ್ರಮ ಈಗಾಗಲೇ ಪೂರ್ಣಗೊಂಡಿದೆ. ಆದರೆ ಬಿಗ್ ಬಾಸ್ ಟ್ರೋಫಿ ವಿಜೇತ ಗಾಯಕ ಹನುಮಂತು ಮಾತ್ರ 3 ದಿನಗಳ ಕಾಲ ಸಂಭ್ರಮಾಚರಣೆ ಮಾಡಲು ಸಾಧ್ಯವಾಗಿರಲಿಲ್ಲ. ಕಾರಣ, ಹನುಮಂತ ಅವರ ಚಿಕ್ಕಪ್ಪ ಸೋಮವಾರ ಬೆಳಗ್ಗೆ ಸಾವನ್ನಪ್ಪಿದ ಹಿನ್ನೆಲೆ ಮನೆಯಲ್ಲಿ ಸೂತಕದ ವಾತಾವರಣ ಇತ್ತು. ಈ ಹಿನ್ನೆಲೆಯಲ್ಲಿ 3 ದಿನಗಳ ಸೂತಕ ಕಳೆದ ಮೇಲೆ ತನ್ನ ಕಾರ್ಯವನ್ನ ಮುಗಿಸಿ ಇದೀಗ ಅಭಿಮಾನಿಗಳ ಆಸೆಯಂತೆ ಹನುಮಂತ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹನುಮಂತ ಊರಿಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಆತನಿಗೆ ಭರ್ಜರಿ ಸ್ವಾಗತವನ್ನ ಊರಿನವರು ಕೋರಿದ್ದಾರೆ. ಇದ್ಯಾವುದು ಕೂಡ ಹನುಮಂತನಿಗೆ ಇಷ್ಟ ಇಲ್ಲ. ಹನುಮಂತ ಖುದ್ದಾಗಿ ತಾನು ಇಂತಹದ್ದೆಲ್ಲ ಬೇಕು ಅಂತ ಬಯಸಿದಂತಹ ವ್ಯಕ್ತಿಯಲ್ಲ. ಆತನಿಗೆ ಇವ್ಯಾವು ಕೂಡ ಬೇಕಾಗುವುದಿಲ್ಲ. ಆದರೆ ಅಭಿಮಾನಿಗಳು ಪ್ರೀತಿಯಿಂದ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿಯೇ ಹನುಮಂತ ಆ ಅದ್ದೂರಿ ಮೆರವಣಿಗೆಯಲ್ಲಿ ಸಂಭ್ರಮಾಚರಣೆಯಲ್ಲಿ ಸಂತೋಷದಿಂದಲೇ ಭಾಗಿಯಾಗಿದ್ದ. ಆದರೆ ಆ ಮೆರವಣಿಗೆ ಸೀದಾ ಹನುಮಂತನ ಮನೆಗೆ ಹೋಗಲಿಲ್ಲ. ಬದಲಾಗಿ ಆ ಮೆರವಣಿಗೆ ಹೋಗಿದ್ದು ಅವರ ಊರಿನ ಆಂಜನೇಯನ ದೇವಸ್ಥಾನಕ್ಕೆ. ಹೌದು, ಹನುಮಂತ ಸೀದಾ ತನ್ನ ಮನೆಗೆ ಹೋಗುವ ಮೊದಲು ಆಂಜನೇಯನ ದೇಗುಲಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನವನ್ನ ಪಡೆದು ತಾನು ಗೆದ್ದಂತಹ ಬಿಗ್ ಬಾಸ್ ಟ್ರೋಫಿಯನ್ನ ಆಂಜನೇಯನ ಪಾದಕ್ಕೆ ಇಟ್ಟು ಪೂಜೆ ಸಲ್ಲಿಸಿ ಅಲ್ಲಿಂದ ಮನೆಗೆ ಹೋಗ್ತಾರೆ. ಈ ಒಂದು ಘಟನೆಯನ್ನು ನೋಡಿದ ನಂತರ ಸಾಕಷ್ಟು ಜನರಿಗೆ ಕುತೂಹಲ ಹುಟ್ಟಿಕೊಳ್ತು. ಹನುಮಂತನಿಗೆ ಆ ಆಂಜನೇಯನ ದೇವರ ಬಗ್ಗೆ ಯಾಕಷ್ಟು ಪ್ರೀತಿ, ಯಾಕಷ್ಟು ಭಕ್ತಿ ಅನ್ನುವಂತಹ ಕುತೂಹಲ ಸಾಕಷ್ಟು ಜನರಿಗೆ ಹುಟ್ಟಿಕೊಳ್ತು. ಇದರ ಮೂಲವನ್ನು ಕೆದಕ್ತಾ ಹೋದಾಗ ಸಿಕ್ಕಿದ್ದೆ ರಣರೋಚಕ ವಿಷಯ. ಹೌದು, ಹನುಮಂತ ಇಂದು ಹಾಡನ್ನು ಹಾಡುವ ಮೂಲಕವೇ ಕರ್ನಾಟಕದಾದ್ಯಂತ ಮೊದಲು ಪರಿಚಯವಾದಂತಹ ವ್ಯಕ್ತಿ. ಯಾರಪ್ಪ ಈತ ಜಾನಪದ ಹಾಡುಗಳನ್ನು ಇಷ್ಟು ಸೊಗಸಾಗಿ ಹಾಡ್ತಾನಲ್ಲ ಅಂತ ಕರ್ನಾಟಕದ ಜನತೆ ಮೆಚ್ಚಿಕೊಂಡಿತ್ತು. ಜಿ ಕನ್ನಡ ವಾಹಿನಿಯಲ್ಲಿ ಹನುಮಂತ ತನ್ನ ಹಾಡಿನ ಮೂಲಕವೇ ಎಂಟ್ರಿ ಕೊಟ್ಟು ಆನಂತರ ಇಡೀ ಕರ್ನಾಟಕಕ್ಕೆ ಪರಿಚಯವಾಗಿತ್ತು. ಹನುಮಂತ ಓದಿದ್ದು ಕೂಡ ಕಡಿಮೆ. ಇಂತಹ ಹನುಮಂತ ಕುರಿ ಕಾಯ್ಕೊಂಡೇ ಜೀವನವನ್ನು ನಡೆಸಿಕೊಂಡು ಇರುವಂತಹ ಹನುಮಂತನಿಗೆ ಜಾನಪದ ಹಾಡುಗಳು ಕಲಿತಿದ್ದು ಹೇಗೆ? ಈ ಪ್ರಶ್ನೆಗೆ ಉತ್ತರ ಆ ದೇವಸ್ಥಾನ. ಹೌದು, ಆ ದೇಗುಲಗಳಲ್ಲಿಯೇ ಪ್ರಾರ್ಥನೆ ಹಾಗೇನೆ ಭಜನೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿಯೇ ಹನುಮಂತ ಹಾಡುಗಳನ್ನು ಕಲಿತಿತ್ತು. ಅದೇ ಹಾಡುಗಳನ್ನು ಕೇವಲ ತನ್ನ ಖುಷಿಗೆ ಕಲಿತುಕೊಂಡಂತಹ ಹನುಮಂತನಿಗೆ ಅದೇ ಹಾಡುಗಳು ಮುಂದೆ ಜೀವನಕ್ಕೆ ಒಂದು ದಾರಿಯನ್ನು ಕಲ್ಪಿಸಿಕೊಟ್ಟಿತ್ತು. ಅದೇ ಕಾರಣಕ್ಕಾಗಿಯೇ ಬಿಗ್ ಬಾಸ್ ಅನ್ನುವಂತಹ ಪ್ರತಿಷ್ಠಿತ ಶೋ ಅನ್ನು ಗೆದ್ದ ಬಳಿಕ ಹನುಮಂತ ತನ್ನ ಜೀವನವನ್ನು ಕಲ್ಪಿಸಿಕೊಟ್ಟಂತಹ ಜೀವನಕ್ಕೆ ದಾರಿಯನ್ನು ತೋರಿಸಿದಂತಹ ಆ ದೇಗುಲಕ್ಕೆ ಮೊದಲು ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿ ದೇವರೇ ಇದೆಲ್ಲವೂ ನಿನ್ನ ಕೃಪಾ ಕಟಾಕ್ಷದಿಂದ ಅಂತ ಕೈ ಮುಗಿದು ಬಂದಿರೋದು. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮಗೇನನ್ಸುತ್ತೆ? ಹನುಮಂತನನ್ನ ಕೈ ಹಿಡಿದಿರುವಂತಹ ಆ ಹನುಮಂತನ ಶಕ್ತಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಆಂಜನೇಯನ ಭಕ್ತನಾಗಿರುವ ಹನುಮಂತನ ಈ ವ್ಯಕ್ತಿತ್ವದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ
ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ KB ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.